ನಾವು ಜೋಕರ್ನನ್ನು ನೋಡಿದಾಗ ನಮಗೇನನ್ನಿಸುತ್ತದೆ? ನಾವು ಅವನ ಬಗ್ಗೆ ಹೇಗೆ ವಿಚಾರ ಮಾಡುತ್ತೇವೆ? ಹೊರಗಿನಿಂದ ನೋಡಿದಾಗ ಅವನೊಬ್ಬ ಕೊಲೆಗಾರ, ಸೈಕೋಪಾತ್, ಸುಳ್ಳಿನ ಸರದಾರ, ಅರಾಜಕತೆಯನ್ನುಂಟು ಮಾಡುವ ವ್ಯಕ್ತಿಯಂತೆ ಕಂಡು ಬರುತ್ತಾನೆ. ಹೀಗಿರುವಾಗ ಈ ಜೋಕರ್ ಇಷ್ಟೊಂದು ಜನರ ಮೇಲೆ ಇಂಪ್ಯಾಕ್ಟ್ ಬೀರಿದ್ದು ಹೇಗೆ? ಏಕೆ ಜನರು ಜೋಕರ್ ವಿಲನ್ ನಂತೆ ಕಂಡರೂ ಅವನನ್ನು ಬ್ಯಾಟ್ಮನ್ ಗಿಂತಲೂ ಹೆಚ್ಚು ಇಷ್ಟಪಡುತ್ತಾರೆ? ಬನ್ನಿ ಸ್ನೇಹಿತರೆ, ಜೋಕರ್ ನಲ್ಲಿರುವ ಆ ಯಾವ ಅಂಶಗಳು ಜನರು ಅವನನ್ನು ಒಬ್ಬ ಹೀರೋಗಿಂತಲೂ ಹೆಚ್ಚು ಮೆಚ್ಚುವಂತೆ ಮಾಡಿದವು ಅಂತ ನೋಡೋಣ. ನಂಬರ್ 1, ವೈ ಸೋ ಸೀರಿಯಸ್. ಇದು ಜೋಕರ್ನ ಒಂದು ಫೇವರಿಟ್ ಲೈನ್ ಆಗಿದೆ. ಅವನು ಯಾರನ್ನೋ ಯಾವುದೇ ಕಾರಣಕ್ಕೆ ಹೊಡೆಯುತ್ತಿರುವಾಗ ಒಂದೇ ಪ್ರಶ್ನೆ ಕೇಳುತ್ತಿರುತ್ತಾನೆ, ವೈ ಸೋ ಸೀರಿಯಸ್? ಜೋಕರ್ನ ಪ್ರಕಾರ ನಮ್ಮ ಲೈಫ್ ಇಷ್ಟು ಚಿಕ್ಕದಾಗಿದೆ ಅಲ್ಲ, ಇಲ್ಲಿ ನಾವು ಯಾವತ್ತೂ ಸೀರಿಯಸ್ ಆಗಿರಲೇಬಾರದು. ನೀವು ನಿಮ್ಮ ಜೀವನದ ಪ್ರಾಬ್ಲಮ್ಸ್ ಗಳನ್ನು ಶಾಂತ ರೀತಿಯಿಂದ ಸಾಲ್ವ್ ಮಾಡಬೇಕೇ ವಿನಃ ಸೀರಿಯಸ್ ಆಗೋದ್ರಿಂದಲ್ಲ. ನಾವು ಎಷ್ಟು ಕೂಲ್ ಮತ್ತು ಕಾಮ್ ಆಗಿರುತ್ತೇವೆಯೋ ಅಷ್ಟೇ ನಾವು ಸೀರಿಯಸ್ ಆದ ವಿಷಯಗಳನ್ನು ಸುಲಭವಾಗಿ ಅರಿತುಕೊಳ್ಳುತ್ತೇವೆ. ನಂಬರ್ 2, ಹಿ ಈಸ್ ಆನ್ ಅನ್ರಿಲಯಬಲ್ ನರೇಟರ್. ಜೋಕರ್ನು ಎಂದಿಗೂ ಯಾವುದೇ ವಸ್ತುಗಳ ಬಗ್ಗೆ, ಯಾವುದೇ ವ್ಯಕ್ತಿಯ ಬಗ್ಗೆ, ಹಿಂದಿನ, ಇಂದಿನ ಮತ್ತು ಮುಂದಿನ ದಿನಗಳ ಬಗ್ಗೆ ಚಿಂತೆನೆ ಮಾಡುವುದಿಲ್ಲ. ಜೋಕರ್ ಎಂದಿಗೂ ತನ್ನನ್ನು ತಾನು ಬಂಧನದಲ್ಲಿ ಇಟ್ಟುಕೊಳ್ಳ ಬಯಸುವುದಿಲ್ಲ. ಅವನು ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸುವನು ಎಂದು ಯಾರಿಗೂ ಗೆಸ್ ಮಾಡಲು ಸಾಧ್ಯವೇ ಆಗುವುದಿಲ್ಲ. ಎಕ್ಸಾಂಪಲ್ಗೆ, ಅವನು ಬ್ಯಾಂಕ್ ರಾಬರಿ ಮಾಡಿ ಎಲ್ಲ ಹಣವನ್ನು ಒಯ್ಯುವನು ಎಂದಾಗಲೂ ಅವನು ಎಲ್ಲ ಹಣವನ್ನು ತನ್ನ ಜೊತೆ ಒಯ್ಯುವುದಿಲ್ಲ. ಹೀಗೆ ಈ ರೀತಿಯ ಒಂದು ಅನ್ಪ್ರಿಡಿಕ್ಟಬಲ್ ಕ್ಯಾರೆಕ್ಟರ್ ಅನ್ನೇ ನಮ್ಮನ್ನು ಜೋಕರ್ನತ್ತ ಸೆಳೆಯುತ್ತದೆ. ನಂಬರ್ 3, ಹಿ ಇಸ್ ದ ಟ್ರುತ್ ಟೆಲ್ಲರ್ ಆಫ್ ದ ಡಾರ್ಕ್ ವರ್ಲ್ಡ್. ನಾವೆಲ್ಲ ಅಂದುಕೊಂಡಿದ್ದೇವೆ ಈ ಪ್ರಪಂಚ ತುಂಬಾ ಸುಂದರವಾಗಿದೆ ಎಂದು, ಈ ಪ್ರಪಂಚದಲ್ಲಿರುವ ಜನರು ತುಂಬಾ ಒಳ್ಳೆಯವರು ಅಂತ. ಆದರೆ ಜೋಕರ್ನ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಈ ಜಗತ್ತು ಒಂದು ಡಾರ್ಕ್ ವರ್ಲ್ಡ್. ಇಲ್ಲಿರುವ ಪ್ರತಿ ವ್ಯಕ್ತಿಯು ಸೆಲ್ಫಿಶ್ ಆಗಿದ್ದು ಅವನು ತನ್ನ ಲಾಭವನ್ನು ಮೊದಲು ನೋಡುತ್ತಾನೆಯೇ ಹೊರತು ಬೇರೆಯವರ ಒಳಿತಲ್ಲ. ಅವನು ಬೇರೆಯವರ ಒಳಿತೇ ತನ್ನ ಮೊದಲ ಧ್ಯೇಯ ಎಂದು ಆಕ್ಟ್ ಮಾಡುತ್ತಾ ಬೇರೆಯವರನ್ನು ಮರಳು ಮಾಡಲು ಯಾವಾಗಲೂ ಯತ್ನಿಸುತ್ತಿರುತ್ತಾನೆ. ನಂಬರ್ 4, ಲೈಫ್ ಈಸ್ ಮೀನಿಂಗ್ಲೆಸ್. ಜೋಕರ್ ಒಬ್ಬ ನೈಲಿಸ್ಟ್ ಆಗಿರುತ್ತಾನೆ. ಅಂದರೆ ನಮ್ಮ ಲೈಫ್ ಒಂದು ಮೀನಿಂಗ್ಲೆಸ್, ಅಂದರೆ ಒಂದು ಅರ್ಥಹೀನ ಜೀವನವಾಗಿದೆ. ಅವನು ತನ್ನ ಜೀವನದ ಬಗ್ಗೆ ಎಂದೂ ಒಂದು ಸುಂದರವಾದ ಕನಸನ್ನು ಕಾಣುವುದೇ ಇಲ್ಲ. ಅವನ ಪ್ರಕಾರ ರೂಲ್ಸ್, ಲಾಸ್, ರಿಲೇಶನ್ಶಿಪ್ಸ್, ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಒಂದು ಬೂಟಾಟಿಕೆ ಆಗಿರದೆ ಮತ್ತೇನೂ ಅಲ್ಲ. ಹೀಗಾಗಿ ನೀವು ಡಾರ್ಕ್ ನೈಟ್ ನಲ್ಲಿ ನೋಡಿರುತ್ತೀರಿ, ಜೋಕರ್ನಿಗೆ ಯಾವುದೇ ಹಣದ ಆಶೆ ಇರುವುದಿಲ್ಲ, ಯಾವುದೇ ಅಪರಾಧಿ ಜಗತ್ತನ್ನು ಸ್ಥಾಪಿಸುವ ಆಶೆ ಇರುವುದಿಲ್ಲ, ಏಕೆಂದರೆ ಅವನು ಒಬ್ಬ ನೈಲಿಸ್ಟ್ ಆಗಿರುತ್ತಾನೆ. ಜೋಕರ್ನ ಪ್ರಕಾರ ನಾವೆಲ್ಲರೂ ಒಳ್ಳೆಯತನದ ಸೋಗು ಹಾಕಿ ಕೆಟ್ಟದ್ದನ್ನು ಬಯಸುತ್ತಿದ್ದೇವೆ. ನಾವೆಲ್ಲರೂ ಒಳ್ಳೆಯವರಿರುವಂತೆ ಒಂದು ನಾಟಕವನ್ನು ಮಾಡುತ್ತಿದ್ದೇವೆ. ನಂಬರ್ 5, ಯು ಆರ್ ನಾಟ್ ಅ ಹೀರೋ, ಯು ಆರ್ ಅ ವಿಲನ್. ಜೋಕರ್ ನಿಮ್ಮಲ್ಲಿರುವ ಅಸುರಕ್ಷತೆಯ ಭಾವನೆಗಳ ಮೇಲೆ ಫೋಕಸ್ ಮಾಡುತ್ತಾನೆ. ನಾವು ನಮ್ಮ ಜೀವನವನ್ನು ಉತ್ತಮಗೊಳಿಸಲು ಏನು ಮಾಡಲು ಸಹ ಸಿದ್ಧರಿರುತ್ತೇವೆ. ಬೇರೆಯವರನ್ನು ತುಳಿದು ನಾವು ಮೇಲೇರುವ ಸ್ಥಿತಿ ಒದಗಿದಾಗ ನಾವು ಎಂದೂ ಬೇರೆಯವರ ಜೀವನದ ಬಗ್ಗೆ ಚಿಂತಿಸುವುದೇ ಇಲ್ಲ. ನಾವು ನಮ್ಮ ಎಲ್ಲ ಮಾರಲ್ಸ್, ಪ್ರಿನ್ಸಿಪಲ್ಸ್ ಗಳನ್ನು ಮರೆತು ನಮ್ಮ ಲೈಫ್ ಬಗ್ಗೆ ಮಾತ್ರ ಚಿಂತಿಸುತ್ತೇವೆ. ಹೀಗಾಗಿ ಜೋಕರ್ ನಮಗೆ ಹೇಳೋದು, ಯು ಆರ್ ನಾಟ್ ಅ ಹೀರೋ, ಯು ಆರ್ ಅ ವಿಲನ್. ಸ್ನೇಹಿತರೆ, ಇಂಥ ಅಂಶಗಳಿಂದಲೇ ಜೋಕರ್ ಒಬ್ಬ ವಿಲನ್ ಆಗಿಯೂ ಒಬ್ಬ ಹೀರೋನಂತೆ ತುಂಬಾ ಜನರಿಗೆ ಕಾಣೋದು.